ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್ ಅವರ ಥಾಟ್ಸ್ ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನಾನು ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಏನು ಅಂತ ಅಂದ್ಬಿಟ್ಟು. ಆ್ಯಂಡ್ ಬಿಫೋರ್ ಗೋಯಿಂಗ್ ಟು ದಟ್, ನಾನು ಆಗಸ್ಟ್ ಮಂತಲ್ಲಿ ಇದು ರೇಖಿ ಮತ್ತು ಟ್ಯಾರೋ ರೀಡಿಂಗ್ ಕ್ಲಾಸಸ್ನೆಲ್ಲ ತೊಗೊಳ್ತಿದ್ದೀನಿ. ನಿಮ್ಗೆ ಏನಾದರೂ ಎನ್ರೋಲ್ ಆಗಬೇಕು ಅಂದರೆ ಇಂಟ್ರೆಸ್ಟ್ ಇರೋರು ಎನ್ರೋಲ್ ಆಗ್ಬೋದು. ಓಕೆ, ಸೊ ನೋಡೋಣ. 9 ಆಫ್ ವಾಂಡ್ಸ್ ಬರ್ತಿದೆ. 9 ಆಫ್ ವಾಂಡ್ ಇಸ್ ಅ ಕಾರ್ಡ್ ಆಫ್ ಫ್ರಸ್ಟ್ರೇಷನ್, ಇರಿಟೇಷನ್. ಅವ್ರಿಗೆ ಯಾವುದೋ ಒಂದು ಪ್ಲ್ಯಾನ್ ಪ್ರಾಪರಾಗಿ ಎಕ್ಸಿಕ್ಯೂಟ್ ಆಗ್ತಿಲ್ಲ, ಅಥವಾ ಅವ್ರಿಗೆ ಒಂಥರ ಇದು ವೇಟ್ ಆ್ಯಂಡ್ ವಾಚ್ ಅನ್ನೋ ಒಂದು ಮೈಂಡ್ಸೆಟ್ ನಿಮ್ಮ ಬಗ್ಗೆ. ಅವರು ಯಾವಾಗಲೂ ಕೂಡ ಯಾವುದೋ ಒಂದು ಆಲೋಚನೆಯಲ್ಲಿ ಇರ್ತಾರೆ, ಯಾವುದೋ ಒಂದು ಫ್ರಸ್ಟ್ರೇಷನಲ್ಲಿ ಇರ್ತಾರೆ, ಇರಿಟೇಷನಲ್ಲಿ ಇರ್ತಾರೆ, ವೆಯ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಆ ಪರ್ಸನ್ಗೆ ಏನೂ ಅರ್ಥ ಆಗ್ತಾ ಇಲ್ಲ, ಆದರೆ ಫ್ರಸ್ಟ್ರೇಷನ್, ಇರಿಟೇಷನ್ ಮಾತ್ರ ತುಂಬ ಬೇಗ ಈ ಪರ್ಸನ್ಗೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಕಾಣಿಸ್ತಿದೆ. ಬಟ್ ವಿಲ್ ಸಿ, ಈ ಫ್ರಸ್ಟ್ರೇಷನ್, ಈ ಇರಿಟೇಷನ್ ಇದು ಯಾವ ಕಾರಣಕ್ಕೆ ಬರ್ತಾ ಇದೆ, ಯಾರ ಮೇಲೆ ಈ ಪರ್ಸನ್ಗೆ ಆ ಥರ ಆಗ್ತಾ ಇದೆ, ಯಾಕಾಗಿ ಅವರು ವೆಯ್ಟ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನೋಡೋಣ. ಸೊ ಹ್ಯಾಂಡ್ ಮ್ಯಾನ್ ಬರ್ತಿದೆ. ಸೊ ಇಟ್ಸ್ ಅ ಕಾರ್ಡ್ ಆಫ್ ಒಂಥರ ಸ್ಟಕ್ ಎನರ್ಜಿ. ಆ ಪರ್ಸನ್ಗೆ ಅವ್ರು ಅಂದ್ಕೊಂಡಿರೋ ಅಂಥದ್ದು ಅವರ ಜೀವನದಲ್ಲಿ ಏನೂ ನಡೀತಾ ಇಲ್ಲ, ಅವರು ಫೀಲ್ ಮಾಡ್ತಾ ಇರೋವಂಥದ್ದು ಯಾವುದೂ ವರ್ಕ್ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ನು ನಿಮ್ಮನ್ನು ಕ್ಯಾಚ್ ಮಾಡಬೇಕು, ನಿಮ್ಮನ್ನು ಹಿಡಿಬೇಕು ಅಂತ ಅಂದ್ಕೊಳ್ತಾರೆ. ಬಟ್ ಅವರು ಅದು ವರ್ಕ್ ಆಗ್ತಾ ಇಲ್ಲ. ಅಂದರೆ ಅವ್ರು ಯಾವುದೋ ಒಂದು ಸಿಚುವೇಶನ್ಗೆ ಟ್ರ್ಯಾಪ್ ಆಗಿದ್ದಾರೆ, ಯಾವುದೋ ಒಂದು ಮನಸ್ಥಿತಿಗೆ ಟ್ರ್ಯಾಪ್ ಆಗಿದ್ದಾರೆ. ಅವರ ಒಂದು ಸಂದರ್ಭ, ಸನ್ನಿವೇಶ ಈ ಪರ್ಸನ್ಗೆ ನಿಮ್ಮನ್ನು ಹಿಡಿಯೋದಕ್ಕೆ ಆಗದೆ ಇರೋಂಗೆ ಆಗ್ತಿದೆ. ಈಗ ಫಾರ್ ಎಕ್ಸಾಂಪಲ್, ಆ ಪರ್ಸನ್ ನಿಮ್ಮನ್ನ ಇಷ್ಟಪಡ್ತಾ ಇದ್ದರೆ ಆ ಪರ್ಸನ್ಗೆ ಫೀಲ್ ಆಗುತ್ತೆ, ನಾನು ಈ ಪರ್ಸನ್ ಹತ್ರ ಹೋಗಬೇಕು, ನಾನು ಇವ್ರನ್ನ ರೀಚ್ ಔಟ್ ಮಾಡಬೇಕು, ಇವ್ರ ಹತ್ರ ನಾನು ಮಾತಾಡಬೇಕು, ಈ ಥರ ಆ ಪರ್ಸನ್ಗೆ ಫೀಲ್ ಆಗುತ್ತೆ. ಬಟ್ ಅದೇನು ಆ ಪರ್ಸನ್ ಅಂದ್ಕೊಳ್ತಾರೆ, ಅಯ್ಯೋ ಏನಕ್ಕೆ ಬೇಕು, ರೀಚ್ ಆಗದೇನೆ ಸುಮ್ಮನಿರೋದೇ ಬೆಟರ್, ಬಿಕಾಸ್ ನನ್ನ ಫ್ಯಾಮಿಲಿಗೆ ಅದು ಇಂಪ್ಯಾಕ್ಟ್ ಆಗ್ಬೋದು, ಅಥವಾ ನನ್ನ ಕೆರಿಯರ್ಗೆ ಇಂಪ್ಯಾಕ್ಟ್ ಆಗ್ಬೋದು ಅಂತ ಅಂದ್ಬಿಟ್ಟು ಆ ಪರ್ಸನ್ ಅಲ್ಲಿಗೆ ಸ್ಟಕ್ ಆಗೋಗ್ತಾರೆ. ಆ್ಯಂಡ್ ಈ ಪರ್ಸನ್ ಎಷ್ಟೊಂದು ವಿಚಾರಗಳಿಗೆ ತುಂಬ ಓವರ್ ಥಿಂಕ್ ಮಾಡ್ತಿದ್ದಾರೆ. ಒಂದು ಸೋಷಿಯಲ್ ಪ್ರೆಸ್ಟೀಜ್ಗಾಗಿರ್ಬೋದು, ಅಥವಾ ನಿಮ್ಮ ಹತ್ರ ಬಂದರೆ ಅವರ ರೆಪ್ಯುಟೇಷನ್ ಹಾಳಾಗ್ಬೋದು, ಅಥವಾ ಅವರ ಫ್ಯಾಮಿಲಿ ಮಧ್ಯೆ ಅವರ ರೆಪ್ಯುಟೇಷನ್ ಹಾಳಾಗ್ಬೋದು, ನಿಮ್ಮ ಮತ್ತು ಅವರ ಮಧ್ಯೆ ಯಾವುದೇ ಒಂದು ಸಿಚುವೇಶನ್ಗೆ ರೈಟ್ ಪರ್ಸನ್ ಅಂತ ಆ ಪರ್ಸನ್ಗೆ ಅನ್ನಿಸ್ಬಹುದು. ಈ ಥರ ಈ ಪರ್ಸನ್ ಎಲ್ಲ ವೇಯಲ್ಲೂ ಯೋಚನೆ ಮಾಡ್ತಿದ್ದಾರೆ. ಎಲ್ಲರೂ ಸೀದಾ ನಿಂತ್ಕೊಂಡು ಯೋಚನೆ ಮಾಡ್ತಾರೆ ಈ ಥರ. ಓಕೆನಾ, ಈ ಪರ್ಸನ್ ಇಲ್ಲಿ ಥಿಂಕ್ ಮಾಡ್ತಿದ್ದಾರೆ, ಬಟ್ ಈ ಥಿಂಕಿಂಗ್ ಕೂಡ ಪರ್ಸ್ಪೆಕ್ಟಿವ್ ವೈಸ್ ಚೇಂಜ್ ಮಾಡಿದ್ದಾರೆ. ಅವರ ದೃಷ್ಟಿಕೋನನೇ ಈ ಪರ್ಸನ್ ಚೇಂಜ್ ಮಾಡಿದ್ದಾರೆ. ಅವ್ರಿಗೆ ಏನು ಬೇಕು, ಏನು ಬೇಡ, ಮಾಡ್ತಿರೋದು ಕರೆಕ್ಟಾ ರಾಂಗಾ, ಸೊ ಅವ್ರು ಏನೇ ವರ್ಕ್ ಮಾಡಿದ್ರು ಅದು ಪ್ರಾಪರಾಗಿ ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ. ಈ ಥರದ್ದು ಒಂದು ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ಒಂದು ಫ್ರಸ್ಟ್ರೇಷನಲ್ಲಿದ್ದಾರೆ, ಒಂದು ಇರಿಟೇಷನಲ್ಲಿದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ಫ್ರಸ್ಟ್ರೇಟೆಡ್ ಅಷ್ಟೇ ಅಲ್ಲ, ಈ ಪರ್ಸನ್ ಒಂಥರ ವೆಯ್ಟಿಂಗ್ ಎನರ್ಜಿ ಕೂಡ ಇದೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಸಮಯಕ್ಕೆ ಈ ಪರ್ಸನ್ ವೆಯ್ಟ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಿದೆ. ಕಿಂಗ್ ಆಫ್ ವಾಂಡ್ಸ್. ಸೊ ಒಂಥರ ಈ ಪರ್ಸನ್ ಮೂಡಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಒಂದು ಟೈಮಲ್ಲಿ ಈ ಪರ್ಸನ್ಗೆ ತುಂಬ ಪಾಸಿಟಿವ್ ಆಗಿ ಕಾಣಿಸ್ತಿದ್ರೆ, ಇನ್ನೊಂದು ಟೈಮಲ್ಲಿ ಆ ಪರ್ಸನ್ ತುಂಬ ನೆಗೆಟಿವ್ ಆಗಿ ಕಾಣಿಸ್ತಾರೆ. ನೀವು ಇಲ್ಲಿ ನೋಡ್ಬೋದು, ಹಿಂದೆ ಇಲ್ಲಿ ಸಿಂಹ ಇದೆ, ಬಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಈ ನಾವೇನಂತೀವಿ ಇದನ್ನು ಊಸರುವಳಿ ಅಂತ ಹೇಳ್ತೀವಲ್ವಾ, ಈ ಥರದ್ದು ಒಳಗಡೆ ಇದೆ. ಅಂದರೆ ಮೇಲ್ನೋಟಕ್ಕೆ ಕಾಣಿಸೋ ಹಾಗೆ ಈ ಪರ್ಸನ್ ಇಲ್ಲ, ಇನ್ಸೈಡ್ ಈ ಪರ್ಸನ್ ಬೇರೆ ಥರನೇ ಇದ್ದಾರೆ. ಅವರ ಮೈಂಡ್ಸೆಟ್ಟೇ ಬೇರೆ ಥರ. ಒಂಥರ ಕನ್ನಿಂಗ್ ಆಗಿರ್ಬೋದು, ಅಥವಾ ನಿಮ್ಮ ಹತ್ರ ಆ ಪರ್ಸನ್ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಮೇಲ್ಗಡೆ ತುಂಬ ಪಾಸಿಟಿವ್ ಆಗಿ ಕಾಣಿಸಿ ಒಳಗಡೆ ಏನೋ ಒಂದು ಪ್ಲ್ಯಾನಿಂಗ್ ಅಥವಾ ಒಂದು ಸ್ಕೀಮ್ ಅಥವಾ ಒಂದು ಸ್ಕೆಚ್ ಹಾಕೋ ಹಾಗೆ ಈ ಪರ್ಸನ್ ಮೈಂಡ್ಸೆಟ್ ಇದೆ. ನೀವು ಅಂದ್ಕೊಂಡಷ್ಟು ಈ ಪರ್ಸನ್ ತುಂಬ ಜೆನ್ಯೂನ್ ಅಥವಾ ಪ್ಯೂರ್ ಪರ್ಸನ್ ಅಲ್ಲ. ಓಕೆ, ಸೊ ಈ ಪರ್ಸನ್ ನಿಮ್ಮ ಒಂದು ಅಟ್ರಾಕ್ಷನ್ ಈ ಪರ್ಸನ್ಗೆ ತುಂಬ ಜಾಸ್ತಿ ಇರೋದು. ನಿಮ್ಮ ಒಂದು ಬಿಹೇವಿಯರ್ಗಿಂತ ನಿಮ್ಮ ಫಿಸಿಕಲ್ ಅಪಿಯರೆನ್ಸ್, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್, ಅಥವಾ ಈ ಥರದ್ದು ಒಂದು ಕ್ಯಾಲ್ಕುಲೇಟಿವ್ ಮೈಂಡಿಂದ ಈ ಪರ್ಸನ್ ನಿಮಗೆ ಅಟ್ರ್ಯಾಕ್ಟ್ ಆಗಿದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ವಿಲ್ ಸಿ ಫರ್ದರ್. ಓಕೆ, ಇವತ್ತು ತುಂಬ ಎನರ್ಜೀಸ್ ತುಂಬ ಬೇಗ ಇದೆ, ಯಾಕೆಂದರೆ ಕಾರ್ಡ್ಸ್ ಎಲ್ಲ ತುಂಬ ಬೇಗ ಬರ್ತಾ ಇದೆ. ಜಡ್ಜ್ಮೆಂಟ್ ಕಾರ್ಡ್ ಅಂತ ಅಂದರೆ ಇಟ್ಸ್ ಅ ಕಾರ್ಡ್ ಆಫ್ ಒಂದು ಫರ್ಗಿವಿಂಗ್. ನನ್ನನ್ನು ಫರ್ಗಿವ್ ಮಾಡು, ನಾನು ಮಾಡಿದ್ದು ತಪ್ಪು ಅಂತ ನನಗೆ ಅರ್ಥ ಆಗ್ತಿದೆ, ಬಟ್ ನಾನು ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ನಿನ್ನ ಹತ್ರ ಬರಬೇಕು ಅಂತ ಅಂದ್ಕೊಳ್ತೀನಿ. ಬಟ್ ಸರಿ ಮಾಡೋದಕ್ಕೆ ನಾನೀಗ ಬಂದ್ರೂ ಕೂಡ ಇಟ್ ಈಸ್ ನಾಟ್ ದ ರೈಟ್ ಟೈಮ್ ಅಂತ ಅನ್ನಿಸ್ತಿದೆ. ಹಾಗಾಗಿ ನಾನು ನಿನ್ನನ್ನು ಅಪ್ರೋಚ್ ಮಾಡ್ತಾ ಇಲ್ಲ, ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ನನಗೆ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ. ಸೊ
ಇವ್ರಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದ್ರೂ ಕೂಡ ಈ ಪರ್ಸನ್ ಅವರು ಸ್ಟಾಪ್ ಆಗ್ತಾ ಇದ್ದಾರೆ. ಅವರು ನಿಮ್ಮ ಹತ್ರ ಬಂದು ಅಪ್ರೋಚ್ ಮಾಡೋದಕ್ಕೆ ಅವರು ಸ್ಟಾಪ್ ಮಾಡ್ತಿದ್ದಾರೆ. ಬಿಕಾಸ್ ಆ ಪರ್ಸನ್ನು ನಿಮ್ಮ ಹತ್ರ ಬಂದು ಮಾತಾಡಿ ಅಥವಾ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಿದ್ರೆ ಅವರ ಜೀವನಕ್ಕೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಅಥವಾ ಅವರ ಲೈಫಲ್ಲಿ ಅವ್ರಿಗೆ ಏನಾದರೂ ಒಂದು ಡಿಫಿಕಲ್ಟ್ ಸಿಚುವೇಶನ್ಗೆ ಹೋಗ್ತಾರಾ, ಅಥವಾ ಒಂದು ಮೈಂಡಲ್ಲಿ ಒಂದು ಪಾಸಿಟಿವ್ ಅನ್ನೋದಕ್ಕಿಂತ ಒಂದು ನೆಗೆಟಿವ್ ಥಾಟ್ಸ್ ಅನ್ನೋದು ಈ ಪರ್ಸನ್ಗೆ ಜಾಸ್ತಿ ಆಗಿದೆ ಅಂತ ಕಾಣಿಸ್ತಿದೆ. ಬಟ್ ಜಡ್ಜ್ಮೆಂಟ್ ಕಾರ್ಡ್ ಯಾವಾಗಲೂ ಹೇಳೋದೇನು ಅಂತ ಅಂದರೆ, ಆ ಪರ್ಸನ್ಗೆ ಒಂದು ಸೆಕೆಂಡ್ ಚಾನ್ಸ್ ಬೇಕು ರಿಲೇಷನ್ಶಿಪ್ಪಲ್ಲಿ. ಆದರೆ ಅವರು ಮಾಡಿರೋದು ತಪ್ಪು ಅಂತ ಅವ್ರಿಗೆ ಗೊತ್ತು, ಒಂದು ಅಪಾಲಜಿ ಅವರು ಕೇಳಬೇಕು ಅಂತ ಅಂದ್ಕೊಂಡಿದ್ದಾರೆ. ಆ ಒಂದು ಫರ್ಗಿವ್ನೆಸ್ ನಿಮ್ಮಿಂದ ಆ ಪರ್ಸನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ನಿಮ್ಮ ಮತ್ತು ಅವರ ಮಧ್ಯೆ ಏನಾದರೂ ಜಗಳ ಆಡಿ ನೀವಿಬ್ಬರು ಹೊಡೆದಾಡ್ಕೊಂಡು ಅಥವಾ ನೀವಿಬ್ಬರು ಮಾತಲ್ಲೇ ತುಂಬ ಹಾರ್ಶ್ ಆಗಿ ಮಾತಾಡಿದರೆ ಈ ಪರ್ಸನ್ಗೆ ಅನಿಸುತ್ತೆ, ನಾನು ಮಾಡಿದ್ದು ತಪ್ಪು, ನಾನು ಈ ಥರ ಮಾಡಬಾರ್ದು, ಸೊ ಐ ಶುಡ್ ಆಸ್ಕ್ ಸಾರಿ, ಈ ಥರ ಅಂದ್ಬಿಟ್ಟು ಈ ಪರ್ಸನ್ ಥಿಂಕ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಫೀಲ್ ಆಗ್ತಿದೆ. ಸೊ ಜಡ್ಜ್ಮೆಂಟ್ ಕಾರ್ಡ್ ಒಂಥರ ಸೆಕೆಂಡ್ ಚಾನ್ಸ್ ಕೊಡು, ನನಗೆ ನನ್ನ ಸೋಲಿಗೆ ಅರ್ಥ ಆಗಿದೆ, ನನ್ನ ಮನಸ್ಥಿತಿ ಸರಿ ಇರಲಿಲ್ಲ, ಹಾಗಾಗಿ ನಾನು ನಿನ್ನ ಹತ್ರ ರೂಡಾಗಿ ಬಿಹೇವ್ ಮಾಡಿದೆ, ಆದರೆ ಈಗ ನಾನು ನಿನ್ನ ಹತ್ರ ಸಾರಿ ಕೇಳಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಈ ಪರ್ಸನ್ಗಿದೆ. ಬಟ್ ಈ ಪರ್ಸನ್ ನಾನು ಅಂತೂ ಹೇಳ್ಬೋದು, ಈ ಪರ್ಸನ್ ನೀವು ಅಂದ್ಕೊಂಡಷ್ಟು ಒಳ್ಳೆಯವರಂತೂ ಅಲ್ಲ. ಓಕೆ, ಸೊ ಆ ಪರ್ಸನ್ಗೆ ಒಂದು ಹೀಲಿಂಗ್ ಎನರ್ಜಿ ಬೇಕು. ಅವ್ರಿಗೆ ಫೀಲ್ ಆಗ್ತಿದೆ, ಓಕೆ ನಾನು ರಿಲೇಷನ್ಶಿಪ್ನ ಬ್ಯಾಲೆನ್ಸ್ ಮಾಡಬೇಕಾಗಿತ್ತು, ನಾನು ರೈಟ್ ಮಾತಾಡಿಲ್ಲ ಅಥವಾ ರೈಟ್ ವೇಯಲ್ಲಿ ಬಿಹೇವ್ ಮಾಡಿಲ್ಲ, ನನಗೂ ಒಂದು ಚಾನ್ಸ್ ತೊಗೊಂಡು ಈ ರಿಲೇಷನ್ಶಿಪ್ಪಲ್ಲಿ ಅಟ್ಲೀಸ್ಟ್ ಸಾರ್ಟ್ ಔಟ್ ಮಾಡ್ಕೊಳ್ಳ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಪರ್ಸನ್ ಇದ್ದಾರೆ. ಈ ಪರ್ಸನ್ ಡೇಟ್ ಆಫ್ ಬರ್ತ್ ಬಂದು 2/11/22 ಮತ್ತು 29 ಆಗಿರುತ್ತೆ. ಸೊ ಈ ಪರ್ಸನ್ ನಿಮ್ಮನ್ನು ತುಂಬಾ ನೆನಪಿಸ್ಕೊಳ್ತಿದ್ದಾರೆ, ತುಂಬ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಈ ಪರ್ಸನ್ಗೆ ಯಾವಾಗ ನಿಮ್ಮ ಹತ್ರ ಮಾತಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ಇದ್ದಾರೆ. ಓಕೆ, ಸೊ ಈ ಪರ್ಸನ್ ಎನರ್ಜಿ ವೈಸ್ ನಿಮ್ಮ ಬಗ್ಗೆ ಅವರು ತುಂಬ ವಿಚಾರಗಳು ಯೋಚನೆ ಮಾಡ್ತಿದ್ದಾರೆ, ತುಂಬ ವಿಚಾರಗಳು ಡೌನ್ಲೋಡ್ ಆಗ್ತಾ ಇದೆ ಅವರ ತಲೆಯಲ್ಲಿ. ಓಕೆ, ನಾನು ರೈಟ್ ವೇಯಲ್ಲಿ ಈ ಪರ್ಸನ್ನ ಹೇಗೆ ಅಪ್ರೋಚ್ ಮಾಡಬೇಕು, ಹೇಗೆ ಸಾರಿ ಕೇಳಬೇಕು, ನಂದು ತಪ್ಪು ಅಂತ ಗೊತ್ತಾಗಿದೆ, ಬಟ್ ಆ ತಪ್ಪನ್ನ ಹೇಗೆ ಸರಿ ಮಾಡ್ಕೋಬೇಕು, ಈ ಪರ್ಸನ್ ಹತ್ರ ನಾನು ಹೋದರೆ ನನ್ನ ಅವರು ಫರ್ಗಿವ್ ಮಾಡ್ತಾರಾ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ಇದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಓಕೆ, ಇಟ್ಸ್ ಅ ಪಾಸಿಟಿವ್ ನೋಟ್. ಆ್ಯಕ್ಚುಲಿ ಇದು ನೋಡ್ತಿದ್ರೆ ಮೈಂಡಲ್ಲಿ ಒಂದಿದ್ರೂ ಕೂಡ ಮೈಂಡಲ್ಲಿ ಆ ಪರ್ಸನ್ ಇನ್ನೂ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಒಂದು ಫರ್ಗಿವ್ನೆಸ್ ಅವ್ರಿಗೆ ಅವಶ್ಯಕತೆ ಇದೆ, ಅದನ್ನು ಹೇಗೆ ಬಂದು ಪಡೆಯೋದು ಅನ್ನೋದು ಈ ಪರ್ಸನ್ ಮೈಂಡಲ್ಲಿ ಕಾಣಿಸ್ತಾ ಇರೋವಂಥದ್ದು. ದ ವೀಲ್ ಆ್ಯಂಡ್ ದ 2 ಆಫ್ ಸ್ವಾರ್ಡ್. ಓಕೆ, ಇದೆರಡು ಕಾರ್ಡ್ ಹೆಂಗೆ ಅಂತ ಅಂದರೆ ಇಟ್ಸ್ ಅ ಕಾರ್ಡ್ ಆಫ್ ಕನ್ಫ್ಯೂಷನ್, ಡಿಸಿಷನ್ ಮೇಕಿಂಗ್ ಇಲ್ಲ. ಒಂದು ಬ್ಲೈಂಡ್ ಫೋಲ್ಡ್ ಹಾಕ್ಕೊಂಡಿದ್ದಾರೆ, ಬ್ಲೈಂಡ್ ಫೋಲ್ಡ್ ಅವರೇ ಹಾಕ್ಕೊಂಡಿದ್ದಾರೆ. ಓಕೆ, ನಾನು ಎಲ್ಲೋ ಈ ಪರ್ಸನ್ ಹತ್ರ ಹೋದರೆ ಯಾವುದೂ ವರ್ಕೌಟ್ ಆಗಲ್ಲ, ಆ್ಯಂಡ್ ಇವರು ನನ್ನನ್ನು ತಪ್ಪಾಗಿ ತಿಳ್ಕೊಳ್ತಾರೆ, ನಾನು ಒಂದು ಫರ್ಗಿವ್ನೆಸ್ಗೂ ಕೂಡ ಅರ್ಹರಲ್ಲ ಅಂತ ಆ ಪರ್ಸನ್ ಅವರು ತುಂಬ ಎಮೋಷನಲಿ ಡಿಸ್ಟರ್ಬ್ ಆಗಿ ಅವ್ರನ್ನ ಅವರೇ ನಿಂದಿಸ್ಕೊಳ್ತಾ ಇದ್ದಾರೆ. ಬಟ್ ಈ ಪರ್ಸನ್ಗೆ ಒಂದು ಚೇಂಜಸ್ ಅನ್ನುವಂಥದ್ದು ಬೇಕಾಗಿದೆ. ಆ ಪರ್ಸನ್ನು ಟ್ರಾನ್ಸ್ಫಾರ್ಮ್ ಆಗ್ತಿದ್ದಾರೆ, ಅವರ ಜೀವನದಲ್ಲಿ ಅವರು ಟ್ರಾನ್ಸ್ಫಾರ್ಮೇಷನ್ನ ತೊಗೊಳ್ತಿದ್ದಾರೆ. ನಾನು ಇಲ್ಲಿ ಹೇಳಿದೆ, ಕಾರ್ಡು ಸ್ಟಾರ್ಟಿಂಗಲ್ಲಿ ರೀಡ್ ಮಾಡಬೇಕಾದ್ರೆ ನೀವು ನೋಡ್ಬೋದು ಈ ಪರ್ಸನ್ನು ಎಷ್ಟು, ನಾನು ಹೇಳಿದೆ ಈ ಪರ್ಸನ್ ಸ್ವಲ್ಪ ಡಬಲ್ ಗೇಮ್ ಇರ್ಬೋದು, ಅಥವಾ ಒಂಥರ ಸ್ಕೀಮ್ ಪ್ಲಾನಿಂಗ್ ಸ್ಕೆಚ್ ಹಾಕುವಂಥ ಮೈಂಡ್ಸೆಟ್, ಸ್ವಲ್ಪ ಕನ್ನಿಂಗ್ ಇದ್ದಾರೆ, ಅವ್ರು ನೋಡ್ಕೊಳ್ತಾರೆ, ಸ್ವಲ್ಪ ಸೆಲ್ಫಿಶ್ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಕಾರ್ಡ್ನ ನೋಡ್ತಾ ಬಂದಾಗ ಯು ಕ್ಯಾನ್ ಸಿ ದ ವೀಲ್ವರೆಗೂ ಬಂದಿದೆ ಅಂದರೆ ಈ ಪರ್ಸನ್ ಮೈಂಡಲ್ಲಿ ಒಂದು ಸರಿ ಆದರೂ ರಿಲೇಷನ್ಶಿಪ್ಪಲ್ಲಿ ಒಂದು ಚೇಂಜಸ್ ಅನ್ನುವಂಥದ್ದು ಬೇಕಾಗಿದೆ, ಒಂದು ಟ್ರಾನ್ಸ್ಫಾರ್ಮೇಷನ್ ಬೇಕಾಗಿದೆ. ಆ ಒಂದು ಸಿಚುವೇಶನ್ ಅವ್ರ ಪರಿಸ್ಥಿತಿನ ಚೇಂಜ್ ಮಾಡಿಕೊಂಡು ನಿಮ್ಮ ಹತ್ರ ಬರಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಬಟ್ ವಿಲ್ ಸಿ ನಿಮ್ಮ ಎನರ್ಜಿ ಕೂಡ ಹೇಗಿದೆ, ಬಿಕಾಸ್ ಅವರು ಬರಬೇಕು ಅಂತ ಅಂದ್ಕೊಳ್ತಿದ್ದಾರೆ, ಬಟ್ ಆ್ಯಕ್ಷನ್ ತೊಗೊಳ್ಳೋ ಕಾರ್ಡ್ ಯಾವುದೂ ಇದಲ್ಲ. ಓಕೆ, ಯು ಗೈಸ್ ಆರ್ ವೇಟಿಂಗ್ ಫಾರ್ ದೇರ್ ಮೆಸೇಜ್ ಅಂತ ಅಂದ್ಬಿಟ್ಟು ಫೀಲ್ ಆಗ್ತಿದೆ. ನೀವು ಆ ಪರ್ಸನ್ ಬರಲಿ, ಮಾತಾಡಿಸ್ಲಿ, ಅವರು ನಿಮ್ಮ ಹತ್ರ ಮೊದಲಿನ ಥರ ಇರಲಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ನಿಮಗಿದೆ. ಒಂದು ಕಾಲ್, ಒಂದು ಮೆಸೇಜ್, ಅಥವಾ ಒಂದು ಸಾರಿ ಈ ಪರ್ಸನ್ ನಾನು ತಪ್ಪು ಮಾಡಿದೆ ಅನ್ನೋದು ಕೇಳಿ, ನನ್ನ ಫೀಲಿಂಗ್ಸ್ ಅವ್ರಿಗೆ ಅರ್ಥ ಆಗಿ ಆ ಪರ್ಸನ್ಗೆ ಗಿಲ್ಟ್ ಇದೆಯಾ ಇಲ್ವಾ ಇದನ್ನೆಲ್ಲ ತಿಳ್ಕೊಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ನೀವು ಇದ್ದೀರಾ. ನೀವು ಅವರ ಮೆಸೇಜ್ಗೆ, ಅವರ ಕಾಲ್ಗೆ ವೆಯ್ಟ್ ಮಾಡ್ತಿದ್ದೀರಾ, ಅವರ ಲೈಫಲ್ಲಿ ಏನು ನಡೀತಾ ಇದೆ ಅದನ್ನು ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿ
ಪ್ರೀತಿಯಲ್ಲಿ ನೀವು ಈಗಲೂ ಕೂಡ ಇದ್ದೀರಾ ಅನ್ನುವಂಥದ್ದು ಕಾಣಿಸ್ತಿದೆ. ಆ್ಯಂಡ್ ಈ ಪರ್ಸನ್ ರಾಶಿ ತುಂಬ ಕಾಣಿಸಿದ್ದು ಇವತ್ತು ಅಂತ ಅಂದರೆ ಮೇಷರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ ಆ್ಯಂಡ್ ಧನು ರಾಶಿ ಅಂತ ಹೇಳ್ತೀನಿ. ಯಾಕೆ ಅಂದರೆ ಇದು 9 ಆಫ್ ವಾಂಡ್ಸ್, ಕಿಂಗ್ ಆಫ್ ವಾಂಡ್ಸ್ ಎಲ್ಲ ಫೈರ್ ಎಲಿಮೆಂಟ್. ಓಕೆ, ಸೊ ಈ ಪರ್ಸನ್ಗೋಸ್ಕರ ನೀವು ಇನ್ನೂ ಏನು ಯೋಚನೆ ಮಾಡ್ತಿದ್ದೀರಾ ಅಂತ ನೋಡೋಣ. ಓಕೆ, ನಾನು ಜಸ್ಟು ಒಂದು 3 ಕಾರ್ಡನ್ನ ತೊಗೊಳ್ತೀನಿ, ಇನ್ನು 2. ಓಕೆ, ಯು ಕ್ಯಾನ್ ಸಿ 2 ಆಫ್ ಸ್ವಾರ್ಡ್ ಇದೆ, ಇಲ್ಲೂ 2 ಆಫ್ ಸ್ವಾರ್ಡ್ ಇದೆ, ವೀಲ್ ಆಫ್ ಫಾರ್ಚೂನ್ ಇದೆ, ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಇದ್ರೆ ಕ್ವೀನ್ ಆಫ್ ವಾಂಡ್ಸ್ ಇದೆ, 9 ಆಫ್ ಪೆಂಟಿಕಲ್ಸ್ ಇದೆ. ಓಕೆ, ವಿಲ್ ಟೇಕ್ ಆಲ್ ದ ಕಾರ್ಡ್ಸ್. ಓಕೆ, ಮೆಸೇಜಸ್ ತುಂಬ ಇದೆ, ನೋಡೋಣ ಏನು ಅಂತ ಅಂದ್ಬಿಟ್ಟು ನೀವೇನು ಯೋಚನೆ ಮಾಡ್ತಿದ್ದೀರಾ, ನಿಮ್ಮ ಮೈಂಡ್ಸೆಟ್ಟು ಕೂಡ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ಈ ಕಾರ್ಡ್ ನಿಮಗೂ ಕೂಡ ಅಷ್ಟೇ ಒಂದು ಕನ್ಫ್ಯೂಷನ್. ಈ ಇದು 2 ಆಫ್ ಸ್ವಾರ್ಡ್ ಈ ಥರ ರೈಡರ್ ವಿಕ್ಟ್ ಡೆಕ್ಕಲ್ಲಿ ಬರುತ್ತೆ, ಬಟ್ ಇದೇ ಸೇಮ್ ಕಾರ್ಡ್ ಇದು ಕೂಡ. ಸೊ ಇಬ್ಬರ ಮನಸ್ಥಿತಿನೂ ಸ್ವಲ್ಪ ಸಿಮಿಲರ್ ಆಗೇ ಇದೆ, ಒಂಥರ ಮಿರರಿಂಗ್ ಈಚ್ ಅದರ್. ನೀವು ಕೂಡ ಈ ಪರ್ಸನ್ಗೆ ನಾನು ಮಾಡಿದ್ದು ಸಾರಿ, ನಾನು ನಿನ್ನನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೆ, ಅಥವಾ ನಾನು ನಿನ್ನನ್ನು ರೈಟ್ ವೇಯಲ್ಲಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಫೀಲ್ ಆಗ್ತಿದೆ. ಆ್ಯಂಡ್ ನೀವಿಲ್ಲಿ 2 ಪರ್ಸನ್ಸ್ನ ನೋಡ್ಬೋದು, ಒಬ್ರಿಗೆ ಒಬ್ರು ಫೇಸಿಂಗ್ ಈಚ್ ಅದರ್ ಅಂತ ಅಂದರೆ ಆ ಪರ್ಸನ್ ಲೈಫಲ್ಲಿ ಯಾರೋ ಸೆಕೆಂಡ್ ಪಾರ್ಟಿ ಕೂಡ ಅಂದರೆ ಥರ್ಡ್ ಪಾರ್ಟಿ ಎನರ್ಜಿ ಕೂಡ ಇತ್ತು ಅಂತ ಅನಿಸುತ್ತೆ. ಸೊ ನಿಮಗೆ ಅದಿಷ್ಟ ಆಗಿರಲಿಲ್ಲ. ಇಲ್ಲಿ ನೋಡ್ಬೋದು, ಇಲ್ಲಿ ಒಬ್ಬ ವ್ಯಕ್ತಿ ಇಬ್ಬರನ್ನ ಬ್ಯಾಲೆನ್ಸ್ ಮಾಡೋದು, ಇಲ್ಲಿ ಒಬ್ಬ ಪರ್ಸನ್ 2 ಕತ್ತಿನ ಇಟ್ಕೊಳ್ಳೋದು, ಇಲ್ಲಿ 2 ಲೇಡೀಸ್ ಟುಗೆದರ್. ಸೊ ಆ ಪರ್ಸನ್ ಲೈಫಲ್ಲಿ ನೀವಾ, ಫ್ಯಾಮಿಲಿನ ಅಥವಾ ಥರ್ಡ್ ಪಾರ್ಟಿನ, ಈ ಒಂದು ಕನ್ಫ್ಯೂಷನ್ ಆ ಪರ್ಸನ್ಗೆ ತುಂಬ ಜಾಸ್ತಿ ಇತ್ತು ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಹಾಗಾಗಿ ನಿಮಗೂ ಕೂಡ ಏನು ಡಿಸಿಷನ್ ತೊಗೋಬೇಕು ಅನ್ನೋದು ನಿಮಗೂ ಕೂಡ ಅರ್ಥ ಆಗಿಲ್ಲ. ನೀವು ಆ ಪರ್ಸನ್ಗೆ ತುಂಬಾ ಕೊಟ್ಟಿದ್ದೀರಾ, ಅಂದರೆ ಫಿನಾನ್ಷಿಯಲಿ ಹೆಲ್ಪ್ ಮಾಡಿರ್ಬೋದು, ಅಥವಾ ಗಿಫ್ಟ್ ವೈಸ್ ಆಗಿರ್ಬೋದು, ಅಥವಾ ಆ ಪರ್ಸನ್ ಕಷ್ಟದಲ್ಲಿದ್ದಾಗ ಅವ್ರಿಗೆ ಸಪೋರ್ಟ್ ಮಾಡಿರೋದಾಗಿರ್ಬೋದು, ರೋಲ್ ಮಾಡೆಲ್ ಥರ ನಿಂತ್ಕೊಳ್ಳೋದಾಗಿರ್ಬೋದು. ಈ ಥರ ಎಲ್ಲ ನೀವು ಆ ಪರ್ಸನ್ ಲೈಫಲ್ಲಿ ತುಂಬ ಮಾಡಿದ್ದೀರಾ ಅಂದ್ಬಿಟ್ಟು ಕಾಣಿಸ್ತಿದೆ. ನಿಮಗೆ ತುಂಬ ಕೃತಜ್ಞತೆ ಇತ್ತು, ನೀವೇನು ಮಾಡ್ತಿದ್ದೀರಾ ಅದರಲ್ಲಿ. ಆ ಪರ್ಸನ್ ನಿಮಗೆ ಕೊಡ್ತಾ ಇದ್ದಿದ್ದು ಪ್ರೀತಿಯಲ್ಲೂ ನಿಮಗೆ ಒಂದು ಗ್ರ್ಯಾಟಿಟ್ಯೂಡ್ ಇತ್ತು, ಒಂದು ಕೃತಜ್ಞತೆ ಭಾವ ಇತ್ತು. ಬಟ್ ಆ ಪರ್ಸನ್ಗೆ ಅದೆಲ್ಲ ನಿಮ್ಮನ್ನ ರೈಟಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಆ ಪರ್ಸನ್ನು ನೀವು ಕೂಡ ಎಮೋಷನಲಿ ಡಿಸ್ಟರ್ಬ್ ಆದ್ರಿ. ಯಾಕೆ ಅಂತ ಅಂದರೆ ನಿಮ್ಮ ಪರ್ಸನ್ ಬಿಹೇವಿಯರ್ ನಿಮಗೆ ಚೇಂಜಸ್ ಆಗಿದ್ದು ನಿಮ್ಗೆ ಇಷ್ಟ ಆಗಲಿಲ್ಲ. ಇಟ್ ಈಸ್ ನಾಟ್ ಅ ರೈಟ್ ವೇ ಅಂತ ನಿಮಗೆ ಫೀಲ್ ಆಯಿತು. ಅವರು ನಿಮ್ಮನ್ನ ಅವಾಯ್ಡ್ ಮಾಡಿದ್ದಾಗಿರ್ಬೋದು, ಅಥವಾ ನಿಮ್ಮನ್ನ ಸಡನ್ ಆಗಿ ನಿಮ್ಮಿಂದ ದೂರ ಆಗ್ತಾ ಇದ್ದಿದ್ದಾಗಿರ್ಬೋದು, ಅಥವಾ ನಿಮ್ಮ ಹತ್ರ ತುಂಬ ಹಾರ್ಡಾಗಿ ಮಾತಾಡೋದು, ಮ್ಯಾನಿಪ್ಯುಲೇಟ್ ಆಗಿ ಮಾತಾಡೋದು, ಅದೆಲ್ಲ ನಿಮಗೆ ಡೇ ಬೈ ಡೇ ಗೊತ್ತಾಗಿ ರೆಕಗ್ನೈಸ್ ಮಾಡಿ ನಿಮ್ಗೆ ಆ ಪರ್ಸನ್ ಲೈಫಿಂದ ಹೊರಗಡೆ ಬರಬೇಕು ಅನ್ನೋ ಮನಸ್ಥಿತಿ ಇಲ್ಲದೆ ಹೋದ್ರೂ ಆ ಪರ್ಸನ್ ಮೂವ್ ಆಗಿದ್ದು ನಿಮಗೆ ಅದು ತುಂಬ ಬೇಜಾರಾಗಿದೆ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ. ಬಟ್ ಸ್ಟಿಲ್ ನೀವು ನಿಮ್ಮ ಕೆರಿಯರ್, ನಿಮ್ಮ ಮೇಲೆ ನೀವು ಫೋಕಸ್ ಮಾಡೋದನ್ನ ಬಿಟ್ಟಿಲ್ಲ. ಬಟ್ ಮನಸ್ಸಲ್ಲಿ ಮಾತ್ರ ಇದೆ, ಯಾರಿಲ್ಲ ಅಂದ್ರೆ ನಾನು ಖುಷಿಯಾಗಿರ್ಬೇಕು, ನಾನು ನೆಮ್ಮದಿಯಾಗಿರ್ಬೇಕು ಅಂತ ಮೇಲ್ಗಡೆ ಮಾತ್ರ ಆ ಥರ ತೋರಿಸ್ಕೊಳ್ತೀರಾ. ಬಟ್ ಒಳಗಡೆ ಮಾತ್ರ ನಿಮ್ಮ ಫೀಲಿಂಗ್ಸ್ ಎಲ್ಲ ಆ ಪರ್ಸನ್ ಮೇಲೇ ಇರುತ್ತೆ ಅನ್ನೋಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ನಿಮ್ಮ ಎನರ್ಜಿ ಹೆಂಗಿದೆ ಅಂತ ಅಂದರೆ ಮೇಲ್ನೋಟಕ್ಕೆ ಮಾತ್ರನೇ ನೀವು ಒಳ್ಳೆ ಕ್ವೀನ್ ಥರ ಬದುಕ್ತಿದ್ದೀನಿ, ಕಿಂಗ್ ಥರ ಬದುಕ್ತಿದ್ದೀನಿ ಅಂತ ಅಂತಿದ್ದೀರಾ. ಬಟ್ ಇನ್ಸೈಡ್ ನಿಮಗೆ ತುಂಬ ಎಮೋಷನಲ್ ಡಿಸ್ಟರ್ಬೆನ್ಸ್ ಇದೆ. ನಿಮ್ಮನ್ನು ನೀವೇ ನೋಡಿ, 2 ಕತ್ತಿನ ನಿಮಗೆ ನೀವೇ ಹಾಕ್ಕೊಂಡಿದ್ದೀರಾ. ಅಂದರೆ ನಿಮ್ಮನ್ನು ನೀವೇ ಸೆಲ್ಫ್ ಹರ್ಟ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮನ್ನು ನೀವೇ ಡಿಸ್ಟರ್ಬ್ ಮಾಡ್ಕೊಳ್ತಿದ್ದೀರಾ, ನೀವೇ ಆ್ಯಂಸೈಟಿ, ಡಿಪ್ರೆಷನ್, ಓವರ್ ಥಿಂಕಿಂಗಲ್ಲಿದ್ದೀರಾ. ಆ ಪರ್ಸನ್ಗೆ ಗೊತ್ತಿದೆ ಅವ್ರು ರಾಂಗ್ ಮಾಡಿದ್ದಾರೆ ಅಂತ, ಅವ್ರಿಗೂ ಒಂದು ಫರ್ಗಿವ್ನೆಸ್ ಬೇಕಾಗಿದೆ. ಬಟ್ ನೀವು ಆ ಫರ್ಗಿವ್ನೆಸ್ ಕೊಡೋದಕ್ಕೆ ರೆಡಿ ಆದ್ರೂ ನಿಮ್ಗೆ ಆ ಪರ್ಸನ್ ನಿಮ್ಮ ಲೈಫಲ್ಲಿ ಬೇಕು ಅನ್ನೋ ಒಂದು ಸ್ಟಬೋನ್ನೆಸ್ ನಿಮಗೂ ಕೂಡ ಇಲ್ಲಿದೆ ಅನ್ನೋವಂಥದ್ದು ಕಾಣಿಸ್ತಿದೆ. ಬಿಕಾಸ್ ಕ್ವೀನ್ ಆಫ್ ವಾಂಡ್ಸ್ ಅಂತ ಅಂದರೆ ಅವಳೊಂದು ಸ್ವಲ್ಪ ಹಠಮಾರಿ, ಅವಳು ಏನು ಅಂದ್ಕೊಂಡಿದ್ದಾಳೆ ಅದಾಗಬೇಕು ಲೈಫಲ್ಲಿ ಆ ಥರ. ಸೊ ಅವಳದೇ ಆದಂಥ ಒಂದು ವೇ ಆಫ್ ಮೈಂಡ್ ಸೆಟ್ಟಲ್ಲಿ ನೋಡ್ತಾಳೆ. ನಿಮಗೂ ಅಷ್ಟೇ, ಈ ಪರ್ಸನ್ ಬರಲಿ, ಈ ಪರ್ಸನ್ ಮಾತಾಡಲಿ, ನೀವು ಫರ್ಗಿವ್ ಮಾಡಿದ್ರು ಈ ಪರ್ಸನ್ನ ದೂರ ಬಿಡೋದಕ್ಕೆ ಇಷ್ಟಪಡಲ್ಲ. ನಿಮಗೆ ಮತ್ತೆ ರಿಜಿಡ್ ಆಗಿ ಅಂಟ್ಕೊಳ್ಳಿ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ನೀವು ಇರ್ತೀರಾ ಅನ್ನೋದು ಗೊತ್ತಾಗ್ತಿದೆ. ಓಕೆ, ವಿಲ್ ಸಿ ದ ಗೈಡೆನ್ಸ್ ಕಾರ್ಡ್. ಇವತ್ತು ಏನು ಗೈಡೆನ್ಸ್ ಇದೆ ನಿಮಗೆ, ಯೂನಿವರ್ಸ್ ಏನು ಗೈಡೆನ್ಸ್ ಕೊಡಬೇಕು ಅಂತ. ಆಲ್ರೆಡಿ 2 ಕಾರ್ಡ್ಸ್ ಬಿದ್ದಿದೆ. ಓ ಮೈ ಗಾಡ್, ದ ಸ್ಟಾರ್ ಮತ್ತು ದ ಲವರ್ಸ್. ಇವತ್ತಿನ ರೀಡಿಂಗ್ ಯಾರೆಲ್ಲ ನೋಡ್ತಿದ್ದೀರಾ, ಅಥವಾ ಯಾರಿಗೆ ಈ ರೀಡಿಂಗ್ ತುಂಬ ರೆಸೊನೇಟ್ ಆಯಿತು, ಹ್ಯಾವ್ ಅ ಹೋಪ್. ಬಿಕಾಸ್ ದ ಲವರ್ಸ್ ವಿತ್ ಅ ಸ್ಟಾರ್ ಕಾರ್ಡ್ ಅಂತ ಅಂದರೆ ಆ ಪರ್ಸನ್ ನಿಮ್ಮ ಹತ್ರ ಬರ್ತಾರೆ, ನಿಮ್ಮ ಹತ್ರ ಬಂದು ಅವರ ಫೀಲಿಂಗ್ಸ್ನ ಅವರು ಶೇರ್ ಮಾಡ್ಕೊಳ್ತಾರೆ. ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಅವರು ಮಾತಾಡೋದಕ್ಕೆ ರೆಡಿ ಆಗಿದ್ದಾರೆ. ಸೊ ನಿಮಗೆ ಒಂದು ಸ್ವಲ್ಪ ಭರವಸೆ ಇರಲಿ, ನಿಮ್ಮ ಲೈಫ್ ಮೇಲೆ ಒಂದು ಹೋಪ್ ಕೂಡ ನಿಮಗಿರಲಿ. ಯಾವತ್ತೂ ಒಂದು ದಿನ ಈ ಪರ್ಸನ್ ಬಂದು ಒಂದು ಕ್ಲಾರಿಟಿ ಅಂತೂ ಕೊಡ್ತಾರೆ. ಬಿಕಾಸ್ ಈ ಪರ್ಸನ್ ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊಂಡಿಲ್ಲ, ಅವರು ನಿಮ್ಮನ್ನ ಇಷ್ಟಪಟ್ಟಿದ್ದಾರೆ. ಆದರೆ ಆ ಪರ್ಸನ್
ನಿಮ್ಮ ಹತ್ರ ಬಂದು ಹೇಳ್ಕೊಳ್ಳೋದಕ್ಕೆ ಇನ್ನೂ ರೆಡಿ ಆಗಿಲ್ಲ ಅನ್ನೋವಂಥದ್ದು ಕಾಣಿಸ್ತಿದೆ. ಆ್ಯಂಡ್ ಮೇ ಬಿ ಇಲ್ಲಿ ಎಷ್ಟೊಂದು ಜನರ ಮಧ್ಯ ಫಿಸಿಕಲ್ ರಿಲೇಷನ್ಶಿಪ್ ಕೂಡ ಆಗಿರ್ಬೋದು, ಬಿಕಾಸ್ ಲವರ್ಸ್ ಕಾರ್ಡ್ ಶೋಸ್ ಆ ಟ್ರಾನ್ಸ್ಪರೆನ್ಸಿ, ಆ ಇಂಟಿಮೆಸಿ ಅನ್ನುವಂಥದ್ದು. ಸೊ ಈ ಪರ್ಸನ್ಗೆ ಆ ಒಂದು ಮೈಂಡ್ಸೆಟ್ಟಲ್ಲೂ ಕೂಡ ಅವ್ರಿಗೆ ಅನಿಸುತ್ತೆ, ನಾನೆಲ್ಲೋ ಮೋಸ ಮಾಡಿದೆ ಅಂತ ಈ ಪರ್ಸನ್ ಅಂದ್ಕೊಳ್ತಾರೆ, ಆ ಥರ ಅನ್ಕೋಬಾರ್ದು ಅಂತ ಅಂದ್ಬಿಟ್ಟು ಈ ಪರ್ಸನ್ ಮತ್ತೆ ನಿಮ್ಮ ಹತ್ರ ರೀಚ್ ಆಗಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಿದ್ದಾರೆ. ಸೊ ಹಾಗಾಗಿ ವೆನ್ ಇಟ್ ಈಸ್ ಅ ಗೈಡೆನ್ಸ್ ಅಂತ ಬಂದಾಗ ಈ ಪರ್ಸನ್ ನಿಮ್ಮ ಬಗ್ಗೆ ಎಲ್ಲೋ ಒಂದು ಭಾವನೆ ಆ ಪರ್ಸನ್ಗೆ ಇದೆ. ನಾನು ಹೋಗಿ ಅಪ್ರೋಚ್ ಮಾಡಿ ನನ್ನ ಫೀಲಿಂಗ್ಸ್ನ ನಾನು ಶೇರ್ ಮಾಡ್ಕೋಬೇಕು, ಈ ಪರ್ಸನ್ಗೆ ನಾನು ರೈಟ್ ಪರ್ಸನ್ ಅಂತ ಹೇಳ್ಕೋಬೇಕು ಅಂತ ಅಂದ್ಬಿಟ್ಟು. ಆದರೆ ನಿಮಗೆ ಬಂದಿರೋ ಅಂತಹ ಗೈಡೆನ್ಸ್ ಏನು ಅಂತ ಅಂದರೆ, ನಿಮ್ಮನ್ನು ನೀವು ಸೆಲ್ಫ್ ಲವ್ ಮಾಡಿ, ಮತ್ತು ನಿಮ್ಮ ಜೀವನದಲ್ಲಿ ನಿಮಗೆ ಭರವಸೆ ಇರಲಿ, ಪ್ರೀತಿನ ಬ್ಯಾಲೆನ್ಸ್ ಮಾಡಿ. ಪ್ರೀತಿನೇ ಅಷ್ಟೇ ಅಲ್ಲ, ಕೆರಿಯರ್ನ ಬ್ಯಾಲೆನ್ಸ್ ಮಾಡಿ, ಪ್ರೊಫೆಷನಲ್ ಲೈಫ್ನ ಬ್ಯಾಲೆನ್ಸ್ ಮಾಡಿ, ಫ್ಯಾಮಿಲಿನ ಬ್ಯಾಲೆನ್ಸ್ ಮಾಡಿ, ಇದು ಬ್ಯಾಲೆನ್ಸ್ ಮಾಡ್ತಾ ಇರೋವಂಥದ್ದು. ಸೊ ಜೀವನನ ಬ್ಯಾಲೆನ್ಸಿಂಗ್ ಆಗಿ ಮುಂದೆ ಹೋಗಿ ಅನ್ನೋವಂಥದ್ದು ಇಲ್ಲಿ ಗೈಡೆನ್ಸ್ ಬರ್ತಾ ಇರೋದು. ಸೊ ದ ಸ್ಟಾರ್ ಕಾರ್ಡ್ ಇಸ್ ಲೈಕ್ ಅ ಹೋಪ್. ನಿಮ್ಮ ಜೀವನದಲ್ಲಿ ಒಂದು ಭರವಸೆಯಿಂದ ಬದುಕಿ, ಆವಾಗ ನಿಮಗೇನು ಬೇಕೋ ಅದನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ಈವನ್ ಪ್ರೀತಿ ಕೂಡ ನಿಮ್ಮನ್ನು ನೀವು ಒಂದು ಹೋಪಲ್ಲಿ ಬದುಕ್ತಿದ್ರೆ, ಅಂದರೆ ಇವತ್ತಲ್ಲ ನಾಳೆ ಏನೋ ಸರಿ ಆಗುತ್ತೆ, ಈ ಪರ್ಸನ್ ಯಾವಾಗಲೂ ಬರ್ತಾರೆ, ಆದರೆ ಎಕ್ಸ್ಪೆಕ್ಟೇಷನ್ ಬೇಡ. ಎಕ್ಸ್ಪೆಕ್ಟೇಷನ್ ಇಸ್ ಡಿಫ್ರೆಂಟ್ ಫ್ರಮ್ ಹೋಪ್. ಹೋಪ್ ಅಂದರೆ ಯಾವತ್ತೋ ಒಂದಿನ ಬಂದಾಗ ಸರಿ ಆಗಲಿ ಅನ್ನೋದು. ಎಕ್ಸ್ಪೆಕ್ಟೇಷನ್ ಅಂದರೆ ಬರ್ತಾರೆ 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 ಅಂತ ಕಾಯೋ ಅಂಥದ್ದು. ಬರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ, ಆದರೆ ಒಂದು ಹೋಪ್, ಭರವಸೆ ಇರಲಿ, ಈ ಪರ್ಸನ್ ಯಾವತ್ತೋ ಒಂದಿನ ನಿಮಗೆ ಒಂದು ಕ್ಲಾರಿಟಿ ಅಂತೂ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಆ ಒಂದು ಕ್ಲಾರಿಟಿಗೆ ಬೇಕಾದರೆ ನೀವು ವೆಯ್ಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಬಿಕಾಸ್ ಈ ಪರ್ಸನ್ದು ವೆಯ್ಟಿಂಗ್ ಎನರ್ಜಿ ಇದೆ. ಅವರು ಕೂಡ ಅವರ ಒಂದು ಪರ್ಸ್ಪೆಕ್ಟಿವಲ್ಲಿ ಯೋಚನೆ ಮಾಡ್ತಿದ್ದಾರೆ ರಿಲೇಷನ್ಶಿಪ್ ಬಗ್ಗೆ, ಬಟ್ ಹಿಂದೆ ಒಂದು ಮುಂದೆ ಒಂದು ಮಾಡ್ತಿದ್ದಾರೆ. ಬಟ್ ಅವ್ರಿಗೊಂದು ಫರ್ಗಿವ್ನೆಸ್ ಬೇಕಾಗಿದೆ. ಅವ್ರಿಗೆ ನಿಮ್ಮ ಬಗ್ಗೆ ಅವ್ರು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ, ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಅವ್ರಿಗೆ ಕೆಲವೊಂದು ಮೆಸೇಜಸ್ ಡೌನ್ಲೋಡ್ ಆಗ್ತಿದೆ, ಏನು ಹೋಗಿ ಅಪ್ರೋಚ್ ಮಾಡಬೇಕು ಅಂತ. ಬಟ್ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಇಲ್ಲ, ಕನ್ಫ್ಯೂಷನಲ್ಲಿ ಇದ್ದಾರೆ, ಬ್ಯಾಲೆನ್ಸಿಂಗ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ನೀವು ಟೂ ನೋಡ್ಬೋದು ಇಲ್ಲಿ. ಸೊ ಆ್ಯಂಡ್ ದ ವಿಲ್ ಅಂತ ಅಂದರೆ ಅವ್ರಿಗೇನೋ ಒಂದು ಚೇಂಜಸ್ ಅನ್ನುವಂಥದ್ದು ಆಗ್ತಾ ಇದೆ. ಅವರು ಆದಷ್ಟು ಬೇಗ ರಿಲೇಷನ್ಶಿಪ್ಗೆ ಒಂದು ಎಫರ್ಟ್ಸ್ ಅನ್ನುವಂಥದ್ದು ಹಾಕಿ ನಿಮ್ಮ ಹತ್ರ ರೀಚ್ ಆಗಬೇಕು ಅಂತ ಅಂದ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತಾ ಇರೋದ್ರಿಂದ. ಸೊ ಹೋಪ್ ಅನ್ನೋದು ನಿಮ್ಗಿರಲಿ. ಯಾವತ್ತೋ ಒಂದು ದಿನ ಈ ಪರ್ಸನ್ ಬಂದು ನಿಮಗೆ ಅವರ ಫೀಲಿಂಗ್ಸ್ನ ಅವರು ಹೇಳ್ಕೊಳ್ತಾರೆ, ಯಾವುದು ರೈಟ್ ಯಾವುದು ರಾಂಗ್ ಅಂತ ಅಂದ್ಬಿಟ್ಟು ಅವರು ತಿಳಿಸಿ ನಿಮಗೆ ಅಪ್ಡೇಟ್ ಮಾಡ್ತಾರೆ ಅನ್ನುವಂಥದ್ದು ಬರ್ತಾ ಇದೆ ಇವತ್ತಿನ ರೀಡಿಂಗಲ್ಲಿ. ಸೊ ಹ್ಯಾವ್ ಅ ಹೋಪ್. ನಿಮ್ಮ ಕರ್ಮ ಇದು ಅನ್ನೋದು ಕೂಡ ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ಸ್ಟಾರ್ ಕಾರ್ಡ್ ಇಸ್ ಅ ಕಾರ್ಮಿಕ್ ಕಾರ್ಡ್. ಇದು ಯಾವಾಗ ಒಂದು ಕಾರ್ಮಿಕ್ ಎನರ್ಜಿ ಸೈಕಲ್ ಕಟ್ ಆಗ್ತಾ ಇದೆ, ಅವತ್ತಿನ ದಿನ ನಿಮಗೂ ಕೂಡ ರಿಯಲೈಸೇಷನ್ ಅನ್ನುವಂಥದ್ದು ಆಗುತ್ತೆ, ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬೇಡವಾ ಅನ್ನುವಂಥದ್ದು. ಸೊ ವೆಯ್ಟಿಂಗ್ ಎನರ್ಜಿ ಇಲ್ಲಿ ತುಂಬ ಕಾಣಿಸ್ತಾ ಇರೋದು. ಸೊ ವೆಯ್ಟ್ ಮಾಡಿ. ಯೂನಿವರ್ಸಿಂದ ನಿಮಗೂ ಕೂಡ ಕೆಲವೊಂದು ಸರಿ ಗೈಡೆನ್ಸ್ಗಳು ಅನ್ನೋವಂಥದ್ದು ಬರುತ್ತೆ ಅಂತ ಅಂದರೆ, ನೀವು ಮೆಡಿಟೇಷನ್ ಮಾಡಿದಾಗಲೋ ಅಥವಾ ಟಿ ವಿಯಲ್ಲೋ ಅಥವಾ ನೀವು ಏಂಜಲ್ಸ್ ನಂಬರ್ಸ್ ನೋಡೋದು ಅಥವಾ ನಿಮ್ಗೆ ಯಾರೋ ಒಬ್ರು ಗೈಡ್ ಮಾಡೋವಂಥದ್ದು, ಈ ಥರದ್ದೆಲ್ಲನೂ ಕೂಡ ನಿಮಗೂ ಕೂಡ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಅದ್ರ ಮೇಲೆಲ್ಲ ಫೋಕಸ್ ಮಾಡಿ. ಸೊ ದಟ್ ನಿಮಗೆ ಬೇಕಾಗಿರೋವಂಥ ಮೆಸೇಜಸ್ಗಳು ನಿಮಗೆ ಸಿಗ್ತಾ ಇರುತ್ತೆ, ನಿಮ್ಮ ಕ್ವಶನ್ಗೆ ಬೇಕಾಗಿರೋವಂಥ ಆನ್ಸರ್ಸ್ಗಳು ಸಿಗ್ತಾ ಇರುತ್ತೆ. ಅದನ್ನು ನೋಡ್ತಾ ಇರಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ನನಗೆ ಇವತ್ತು ತುಂಬ ಕಾಣಿಸಿದಂತಹ ಲೆಟರ್ ಬಂದು SAHLNPTVY ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ಇವತ್ತಿನ ರೀಡಿಂಗ್ ಇದಾಗಿತ್ತು. ನಿಮ್ಗೆ ಏನಾದರೂ ಈ ರೀಡಿಂಗ್ ರೆಸೊನೇಟ್ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.